ಸಿಂಹರಾಶಿ. ಸಿಂಹರಾಶಿಗೆ ಸ್ವಲ್ಪ ಏನು ಮೋರ್ ಆರ್ ಲೆಸ್ ಅವರು ಅತ್ಲಾಗೆ ಮೇಲೂ ಹೋಗೋದಿಲ್ಲ, ಅತ್ಲಾಗೆ ಕೆಳಗೂ ಬರೋದಿಲ್ಲ ಅಂತನ್ನೋ ಟೈಮ್ ನಡೀತಾ ಇದೆ. ಏಕಾದಶದಲ್ಲಿ ಇರತಕ್ಕಂಥ ಗುರು ವ್ಯಯದಲ್ಲಿ ಬಂದಿರತಕ್ಕಂಥದ್ದು, ಸಪ್ತಮಾಷ್ಟಮ ಪಾಪಗ್ರಹರ ದೋಷ ಇದ್ದೇ ಇದೆ, ಜನ್ಮದಲ್ಲಿ ಕೇತುವಿನ ಸಂಚಾರ ಇದೆ, ಕುಜನ ದೃಷ್ಟಿಯೂ ನಿಮ್ಮ ರಾಶಿಗೆ ಇರತಕ್ಕಂಥದ್ದು. ಹಾಗಾಗಿ ಓವರಾಲ್ ಒಂದು ಭೇಷ್ ಅಂತ ಹೇಳುವಂಥ ವರ್ಷ ಏನಲ್ಲ ಸಿಂಹರಾಶಿಗೆ. ಅಂದರೆ ಮಧ್ಯ ವರ್ಷದಿಂದ ಮುಂದೆ ಇನ್ನು ಮುಂದಿನ ಯುಗಾದಿ ಬರೋವರೆಗೂ. ಆದರೂ ಜುಲೈ ತಿಂಗಳಲ್ಲಿ ಕೆಲಸದ ಒತ್ತಡ, ಪಿತ್ತದೋಷ, ರಕ್ತದಲ್ಲಿ ಬರ್ತಕ್ಕಂತಹ ಕೆಲವು ದೋಷಗಳು, ಬಿ ಪಿ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದೆಲ್ಲ ಸ್ವಲ್ಪ ದೋಷಗಳಾಗಲಿಕ್ಕೆ ಸಾಧ್ಯತೆ ಉಂಟು. ವಿಶೇಷವಾಗಿ ವ್ಯಾಯಾಮ, ಶರೀರಕ್ಕೆ ಒಂದು ಅರ್ಧ ಗಂಟೆನಾದರೂ ಸರಿಯಾಗಿ ವ್ಯಾಯಾಮ ಮಾಡದೇ ಇರತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡಬೇಕು. ಲಕ್ಷ್ಮೀ ನರಸಿಂಹದೇವರ ಸೇವೆ, ನಾಮಸ್ಮರಣೆ, ಕ್ಷೇತ್ರ ದರ್ಶನ ಇತ್ಯಾದಿಗಳನ್ನು ನಿಯಮಿತವಾಗಿ ಸಿಂಹರಾಶಿಯವರು ಮಾಡ್ತಾ ಮುಂದುವರಿಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ, ಕಾಳಜಿ ಕೊಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.